ಹೇಳಿ ಅಮ್ಮ. ಈಗ 161 ಹೇಳಿಕೆ ಈಗಾಗಲೇ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ 161 ಹೇಳಿಕೆಯಲ್ಲಿ ತಮ್ಮ ಮಗನ ತಪ್ಪಿಲ್ಲ, ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಈ ಕಿಡ್ನಾಪ್ ಆಗಲಿ ಕೊಲೆ ಕೇಸಲ್ಲಾಗಲಿ ಅವರು ಭಾಗಿಯಾಗಿಲ್ಲ, ಅಭಿಮಾನಕ್ಕಾಗಿ ಹೋದವರು ಅನ್ನುವಂಥ ಮಾತನ್ನು ಹೇಳಿ. ಇದ್ರ ಬಗ್ಗೆ ತಾವು ಏನು ಹೇಳೋದು ಸರ್, ಅಭಿಮಾನಕ್ಕೆ ಅಂತ ನೋಡೋಕ್ಕಂತ ಹೋಗಿದ್ದಾರೆ. ಇಂಥ ಮೋಸ ಕತೆ ಅನ್ನೋದು ನಮ್ಗೆ ಏನು ಗೊತ್ತು ಸರ್, ಹೇಳ್ರಿ ನೋಡೋಣ. ಅವರೇ ಕರುಣೆ ಪಟ್ಟು ಬಡವ್ರ ಮಕ್ಕಳನ್ನ ಬಿಡಿಸ್ಕೊಡ್ಬೇಕು. ಈಗ ರಾಘವೇಂದ್ರ ಪ್ಲ್ಯಾನ್ ಮಾಡಿದ್ದು ಆತ, ರಾಘವೇಂದ್ರ ಜಿಲ್ಲಾಧ್ಯಕ್ಷ. ಬಟ್ ಇವರೆಲ್ಲರಿಗೂ ಫೋನ್ ಮಾಡಿ ಕರೀತಾನೆ, ಬಾಸ್ನ ಭೇಟಿಯಾಗಿ ಬರೋಣ ಅಂತ. ಅದು ನೋಡೋಕ್ಕಂತ ಹೋಗ್ತಾರೆ ಸರ್, ಯಾರಿಗಾದ್ರೂ ಇಷ್ಟೆಲ್ಲ ಹೋಗ್ತಾರೆ ನೋಡೋಕ್ಕಂತ. ಹಿಂಗೆ ಮೋಸ ಕತೆ ಅನ್ನೋದು ಯಾರಿಗೆ ಗೊತ್ತು ಸರ್? ಕರ್ಕೊಂಡು ಹೋಗಿದ್ದಾರೆ, ಹಿಂಗೆ ಮೋಸ ಮಾಡಿದ್ದಾರೆ. ಅವರೇ ಕರುಣೆ ಪಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ ಸರ್ ನಾವು ಕೇಳ್ಕೊಳೋದು, ಇನ್ನೇನು ಜಾಸ್ತಿ ಕೇಳ್ಕೊಳೋದು. ಮಾತಾಡೋಕ್ಕೂ ಆಗಲ್ಲ. ಅಭಿಮಾನಕ್ಕೆ ಅಂತ ಹೋಗಿದ್ದಾರೆ, ಹಿಂಗಾಗೈತೆ ಅಡವಟ್ಟು. ಏನು ಮಾಡ್ಬೇಕು ಸರ್ ನಾವು? ಎಷ್ಟೆಲ್ಲ ಕಷ್ಟ ಆಗ್ತೈತೆ ಅನ್ನೋದು ಹೇಳ್ಬಾರ್ದು ಇವಾಗ. ನಾವು ಪರಿಸ್ಥಿತಿ ಹೇಳ್ಕೊಳೋದ್ರಾಗ ಏನಿಲ್ಲ ಸರ್, ನಾವು ಅಷ್ಟು ನೋವಿನಾಗೈತೀವಿ. ತಂದೆ ಕಳ್ಕೊಂಡು ಮಗ ಹತ್ಲಾಗ ಹೋದ, ನಮ್ಮದು ಒಬ್ಬನು ಯಾವ್ದಂತ ಕಟ್ಕೊಂತಾನೆ ಸರ್. ಜೀವನನೇ ಇದಾಗ್ಬಿಟ್ಟತ್ ನಮ್ಮದು, ಹೇಳ್ಕೇಬಾರ್ದು. ಅದನ್ನ ಹೂವು ಕಟ್ಟಿ ಜೀವನ ಮಾಡ್ತೀನಿ ಸರ್, ಆಗ್ಲಲ್ಲ ನನಗೆ ಕೇಳಬೇಡ್ರಿ ಸರ್. ಮಗು ಅದೇ ನೋಯ್ತದೆ ಸರ್ ಅಲ್ಲಯ್ಯ, ಕೇಳಿ ನೋಡಿ ನೋಡಿ ಮಕ್ಕಳು ದುಡಿಯುವಂಥ ಸಂದರ್ಭದಲ್ಲಿ ಹಿಂಗಾತಲ್ಲ. ಮನೆ ಕೆಲ್ಸಕ್ಕೆ ಹೋಗಿ ಮಕ್ಕಳನ್ನ ಇಷ್ಟಿದ್ದನ್ನು ಯಾರ ಮನೆಗೆ ಹೋಗ್ದಂಗೆ ಕಂಡವ್ರ ಮನೆ ತಂದು ಜೀವನ ಮಾಡಿದ್ವಿ ಸರ್. ಅಂಥದ್ರಾಗ ಇಂಥ ನೋವು ಬಂತಲ್ಲ ಬಡವ್ರ ಮಕ್ಕಳಿಗೆ ಅಂತ ಎಷ್ಟು ಮನಸ್ಸಿಗೆ ಬೇಜಾರಾಗತ್ತೆ ಗೊತ್ತು ಸರ್. ಹೊರಕ್ಕೆ ಹೋಗಿ ಮಕ್ಕ ತೋರ್ಸೋಕೆ ಒಂಥರ ಆಗ್ತದೆ ಸರ್ ನನಗೆ. ಇದಕ್ಕಿದ್ದಂಗೆ ನನ್ನ ಗಂಡ ಪಾಪ ಗುಂಡ್ಕಲ್ಲಿ ಇದ್ದಂಗಿದ್ದನು ಹೋದ ಪಾಪ. ಎಷ್ಟು ಮನಸ್ಸಿನ ನೋವು ಹೋಗ್ತೈತಿ. ನಿಮಗೆ ಒಂದೇ ಸಂದರ್ಭದಲ್ಲಿ ನೋವಿನ ಮೇಲೆ ನೋವು ಬಂದತ್ತೆ ಸರ್. ಹಂಗಲ್ಲ ಕುಟುಂಬ ನಿರ್ವಹಣೆ ಈಗ ತುಂಬ ಕಷ್ಟ. ಸಾಲ ಸೋಲ ಮಾಡಿ ಕಷ್ಟ ಅಂದರೆ ಹೇಳಕ್ಕೆ ಬಾರ್ದು ಸರ್. ಹೇಳೋದ್ರಾಗ ಏನು ಸುಖ ಐತೆ ಸರ್? ಅಂದರೆ ಅಭಿಮಾನಿಗಳು ಅಂತ ಕರ್ಕೊಂಡೋಗಿ ಅಭಿಮಾನಿಗಳು ಕರ್ಕೊಂಡೋಗಿ ಇಷ್ಟು ಮೋಸ ಮಾಡಿದಾರಲ್ಲ, ಇದು ಅನ್ಯಾಯ ಅಲ್ಲ ಬಡವ್ರ ಮಕ್ಕಳಿಗೆ? ಹೇಳ್ರಿ ನೋಡಿ. ಇಲ್ಲಿಂದ ಏನು ಕರ್ಕೊಂಡೋದ ರಾಘವೇಂದ್ರ ಇದ್ದಾನೆ, ಯಾರು ಗೊತ್ತೇ ಇಲ್ಲ ಸರ್. ಕರ್ಕೊಂಡೋಗಿರೋದು ನಮ್ಗೆ ಯಾರು ಕರ್ಕೊಂಡೋದ್ರು, ಯಾರು ಬಿಟ್ರು ಅಂತ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಷ್ಟೇ ಸರ್. ನಮಗೆ ಆಗ್ಲೆಲ್ಲ ಹೋಗ್ತಿರ್ತಾನಲ್ಲ ದೇವ್ರಿಗೆ, ಬಿಡು ಹೋದ್ರಕೊಂಡು ದೇವ್ರಿಗೆ ಹೋಗೋನಿಗೆ ಯಾಕೆ ಅಡ್ಡಿಲ್ಲ ಅಷ್ಟೇ ಸರ್. ನಮಗೆ ಏನು ಗೊತ್ತಿಲ್ಲ. ನಮ್ಮ ಮನೆತಾಗ ಯಾರ್ಯಾರು ಬಂದಿಲ್ಲ ನೋಡಿ ಸರ್, ಯಾರು ಬಂದಿಲ್ಲ. ನಮ್ಮ ಮನೆತಾಗ ಯಾರು ನಂಗೆ ಬಿಟ್ಕೊಳೋದಿಲ್ಲ ನಮ್ಮ ಹುಡುಗರು, ಅಷ್ಟು ಸ್ಟ್ರಿಕ್ಕು ಹುಡುಗರು. ಹಿಂಗೆ ಮೋಸ ಆಗೈತೆ, ಹನ್ನೆರಡರಿಂದ ಮೋಸ ಆಗೈತೆ ಸರ್ ನಮ್ಮ ಹುಡುಗಗೆ. ಹಂಗೆ ಯಾರ ಜೊತೆಗೂ ಹೋಗೋನಲ್ಲ. ಇನ್ನು 7 ಗಂಟೆಗೆ ತಂದು ಬಾಡಿಗೆ ಆಟ ತಂದು ನಿಂದಿರಿಸಿ ಬಿಟ್ಟು ಬಂದು ನಿಂದು ಮಕ್ಕಂದಾನೆ ಅವನು ಎದ್ದು ಹೋಗೋದೇ ಇಲ್ಲ ಎಲ್ಲೆಲ್ಲಿ. ಹಿಂಗೆ ಮೋಸ ಆಗೈತೆ ಸರ್ ನಮ್ಮ ಮಗುಗೆ. ಕರ್ಕೊಂಡೋಗಿ ಮೋಸ ಹೇಳ್ದಲ್ಲೇ ಕರ್ಕೊಂಡೋಗಿ ಮೋಸ ಮಾಡಿದ್ದಾರೆ ಸರ್. ಅಷ್ಟೇ ಕೇಳ್ಕಿನದು ಸರ್ ನಾನು ಅದ್ರ ಮೇಲೆ. ಏನು ಬಯಸ್ತೀರಿ ಈಗ? ಏನು ಬಯಸಲ್ಲ ಸರ್. ನೀವೇ ಹೇಳ್ಕೊಡ್ಬೇಕು, ನೀವೇ ಮಾಡ್ಬೇಕು ಸರ್. ನನ್ನ ಕೈಲಿ ಏನು ಹೇಳೋಕ್ಕಾಗಲ್ಲ. ಅಷ್ಟರ ಮೇಲೆ ನೀವೇ ಹೇಳ್ರಿ ಅಷ್ಟೇ. ಅಷ್ಟೇ ಹೇಳಿ ಅಮ್ಮ. ಈಗ 161 ಹೇಳಿಕೆ ಈಗಾಗಲೇ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ 161 ಹೇಳಿಕೆಯಲ್ಲಿ ತಮ್ಮ ಮಗನ ತಪ್ಪಿಲ್ಲ, ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಈ ಕಿಡ್ನಾಪ್ ಆಗಲಿ ಕೊಲೆ ಕೇಸಲ್ಲಾಗಲಿ ಅವರು ಭಾಗಿಯಾಗಿಲ್ಲ, ಅಭಿಮಾನಕ್ಕಾಗಿ ಹೋದವರು ಅನ್ನುವಂಥ ಮಾತನ್ನು ಹೇಳಿ. ಇದ್ರ ಬಗ್ಗೆ ತಾವು ಏನು ಹೇಳೋದು ಸರ್, ಅಭಿಮಾನಕ್ಕೆ ಅಂತ ನೋಡೋಕ್ಕಂತ ಹೋಗಿದ್ದಾರೆ. ಇಂಥ ಮೋಸ ಕತೆ ಅನ್ನೋದು ನಮ್ಗೆ ಏನು ಗೊತ್ತು ಸರ್, ಹೇಳ್ರಿ ನೋಡೋಣ. ಅವರೇ ಕರುಣೆ ಪಟ್ಟು ಬಡವ್ರ ಮಕ್ಕಳನ್ನ ಬಿಡಿಸ್ಕೊಡ್ಬೇಕು. ಈಗ ರಾಘವೇಂದ್ರ ಪ್ಲ್ಯಾನ್ ಮಾಡಿದ್ದು ಆತ, ರಾಘವೇಂದ್ರ ಜಿಲ್ಲಾಧ್ಯಕ್ಷ. ಬಟ್ ಇವರೆಲ್ಲರಿಗೂ ಫೋನ್ ಮಾಡಿ ಕರೀತಾನೆ, ಬಾಸ್ನ ಭೇಟಿಯಾಗಿ ಬರೋಣ ಅಂತ. ಅದು ನೋಡೋಕ್ಕಂತ ಹೋಗ್ತಾರೆ ಸರ್, ಯಾರಿಗಾದ್ರೂ ಇಷ್ಟೆಲ್ಲ ಹೋಗ್ತಾರೆ ನೋಡೋಕ್ಕಂತ. ಹಿಂಗೆ ಮೋಸ ಕತೆ ಅನ್ನೋದು ಯಾರಿಗೆ ಗೊತ್ತು ಸರ್? ಕರ್ಕೊಂಡು ಹೋಗಿದ್ದಾರೆ, ಹಿಂಗೆ ಮೋಸ ಮಾಡಿದ್ದಾರೆ. ಅವರೇ ಕರುಣೆ ಪಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ ಸರ್ ನಾವು ಕೇಳ್ಕೊಳೋದು, ಇನ್ನೇನು ಜಾಸ್ತಿ ಕೇಳ್ಕೊಳೋದು. ಮಾತಾಡೋಕ್ಕೂ ಆಗಲ್ಲ. ಅಭಿಮಾನಕ್ಕೆ ಅಂತ ಹೋಗಿದ್ದಾರೆ, ಹಿಂಗಾಗೈತೆ ಅಡವಟ್ಟು. ಏನು ಮಾಡ್ಬೇಕು ಸರ್ ನಾವು? ಎಷ್ಟೆಲ್ಲ ಕಷ್ಟ ಆಗ್ತೈತೆ ಅನ್ನೋದು ಹೇಳ್ಬಾರ್ದು ಇವಾಗ. ನಾವು ಪರಿಸ್ಥಿತಿ ಹೇಳ್ಕೊಳೋದ್ರಾಗ ಏನಿಲ್ಲ ಸರ್, ನಾವು ಅಷ್ಟು ನೋವಿನಾಗೈತೀವಿ. ತಂದೆ ಕಳ್ಕೊಂಡು ಮಗ ಹತ್ಲಾಗ ಹೋದ, ನಮ್ಮದು ಒಬ್ಬನು ಯಾವ್ದಂತ ಕಟ್ಕೊಂತಾನೆ ಸರ್. ಜೀವನನೇ ಇದಾಗ್ಬಿಟ್ಟತ್ ನಮ್ಮದು, ಹೇಳ್ಕೇಬಾರ್ದು. ಅದನ್ನ ಹೂವು ಕಟ್ಟಿ ಜೀವನ ಮಾಡ್ತೀನಿ ಸರ್, ಆಗ್ಲಲ್ಲ ನನಗೆ ಕೇಳಬೇಡ್ರಿ ಸರ್.
ಮಗುಗೆ ಅದೇ ನೋಯ್ತು ಸಹ ಅಲ್ಲಯ್ಯ ನೋಡಿ ನೋಡಿ ಅಂದ್ರೆ ಮಕ್ಕಳು ದುಡಿಯುವಂತ ಸಂದರ್ಭದಲ್ಲಿ ನೀವು ಹಿಂಗೆ ಆತಲ್ಲ ಮನೆ ಕೆಲ್ಸಕ್ಕೆ ಹೋಗಿ ಮಕ್ಕಳನ್ನ ಇಷ್ಟಿದ್ದನ್ನು ಯಾರ ಮಂತೆಗೆ ಹೋಗ್ದಂಗೆ ಕಂಡವ್ರ ಮನೆ ತಂದು ಜೀವನ ಮಾಡಿದ್ವಿ ಸರ್ ಅಂಥದ್ರಾಗ ಇಂಥ ನೋವು ಬಂತಲ್ಲ ಬಡವ್ರ ಮಕ್ಕಳಿಗೆ ಅಂತ ಎಷ್ಟು ಮನ್ಸಿಗೆ ಬೇಜಾರಾಗತ್ತೆ ಗೊತ್ತು ಸರ್ ಹೊರಕ್ಕೆ ಹೋಗಿ ಮಕ್ಕ ತೋರ್ಸೋಕೆ ಒಂಥರ ಆಗ್ತದೆ ಸರ್ ನನಗೆ ಇದ್ದಕ್ಕಿದ್ದಂಗೆ ನನ್ನ ಗಂಡ ಪಾಪ ಗುಂಡ್ಕಲ್ಲಿ ಇದ್ದಂಗಿದ್ದನು ಹೋದ ಪಾಪ ಎಷ್ಟು ಮನ್ಸಿನ ನೋವು ಹೋಗ್ತೈತಿ ನಿಮಗೆ ಒಂದೇ ಸಂದರ್ಭದಲ್ಲಿ ನೋವಿನ ಮೇಲೆ ನೋವಿನ ಮೇಲೆ ನೋವು ಬಂದೈತಿ ಸರ್ ಹಂಗಲ್ಲ ಬಿಡು ಕುಟುಂಬ ನಿರ್ವಹಣೆ ಈಗ ತುಂಬಾ ಕಷ್ಟ ಸಾಲ ಸೂಲ ಮಾಡಿ ಕಷ್ಟ ಅಂದ್ರೆ ಹೇಳಕ್ಕೆ ಬರ್ತದೆ ಸರ್ ಹೇಳೋದ್ರಾಗ ಏನು ಸುಖ ಐತೆ ಸರ್ ಅಂದ್ರೆ ಅಭಿಮಾನಿಗಳು ಅಂತ ಕರ್ಕೊಂಡೋಗಿ ಅಭಿಮಾನಿಗಳು ಕರ್ಕೊಂಡೋಗಿ ಇಷ್ಟು ಮೋಸ ಮಾಡಿದಾರಲ್ಲ ಇದು ಅನ್ಯಾಯ ಅಲ್ಲ ಬಡವ್ರ ಮಕ್ಕಳಿಗೆ ಹೇಳ್ರಿ ನೋಡಿ ಇಲ್ಲಿಂದ ಏನು ಕರ್ಕೊಂಡೋದ ರಾಘವೇಂದ್ರ ಇದ್ದಾನೆ ಯಾರು ಗೊತ್ತೇ ಇಲ್ಲ ಸರ್ ಕರ್ಕೊಂಡೋಗಿರೋದು ನಮ್ಗೆ ಯಾರು ಕರ್ಕೊಂಡೋದ್ರು ಯಾರು ಬಿಟ್ರಂತ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಷ್ಟೇ ಸರ್ ನಮಗೆ ಹಗಲೆಲ್ಲ ಹೋಗ್ತಿರ್ತಾನಲ್ಲ ದೇವ್ರಿಗೆ ಬಿಡು ಹೋದ್ರಕೊಂಡು ದೇವ್ರಿಗೆ ಹೋಗೋನಿಗೆ ಯಾಕೆ ಅಡ್ಡಿಗಲ್ಲ ಅಷ್ಟೇ ಸರ್ ನಮಗೆ ಏನು ಗೊತ್ತಿಲ್ಲ ಕರ್ಕೊಂಡೋದ್ನಲ್ಲ ರಾಘವೇಂದ್ರ ನಮ್ಮ ಮನೆತಾಗ ಯಾರ್ಯಾರು ಬಂದಿಲ್ಲ ನೋಡಿ ಸರ್ ಯಾರು ಬಂದಿಲ್ಲ ನಮ್ಮಂತೆಗೆ ಯಾರು ನಂಗೆ ಬಿಟ್ಕೊಳೋದಿಲ್ಲ ನಮ್ಮ ಹುಡುಗರು ಅಷ್ಟು ಸ್ಟ್ರಿಕ್ಕು ಹುಡುಗರು ಹಿಂಗೆ ಮೋಸ ಆಗೈತೆ ಅನ್ನೇದಿಂದ ಮೋಸ ಆಗೈತೆ ಸರ್ ನಮ್ಮ ಹುಡುಗಗೆ ಹಂಗೆ ಯಾರ ಜೊತೆಗೆ ಹೋಗೋನಲ್ಲ ಇನ್ನು 7 ಗಂಟೆಗೆ ತಂದು ಬಾಡಿಗೆ ಆಟ ತಂದು ನಿಂದಿರಿಸಿ ಬಿಟ್ಟು ಬಂದು ನಿಂದು ಮಕ್ಕಂದಾನೆ ಅವನು ಎದ್ದು ಹೋಗೋದೇ ಇಲ್ಲ ಎಲ್ಲೆಲ್ಲಿ ಅಂತ ಅಭಿಮಾನ ಇದ್ದಂತ ಹಿಂಗೆ ಮೋಸ ಆಗೈತೆ ಸರ್ ನಮ್ಮ ಮಗುಗೆ ಭೇಟಿ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಮೋಸ ಹೇಳ್ದಲ್ಲೇ ಕರ್ಕೊಂಡೋಗಿ ಮೋಸ ಮಾಡಿದಾರೆ ಸರ್ ಅಷ್ಟೇ ಕೇಳ್ಕಿನದು ಸರ್ ನಾನು ಅದ್ರ ಮೇಲೆ ಏನು ಬಯಸ್ತೀರಿ ಈಗ ಏನು ಬಯಸಲ್ಲ ಸರ್ ಏನನ್ನ ಆಗ್ರಹ ಪಡಿಸ್ತೀರಿ ಏನು ಮನವಿ ಮಾಡ್ತೀರಿ ನೀವೇ ಹೇಳ್ಕೊಡ್ಬೇಕು ನೀವೇ ಮಾಡ್ಬೇಕು ಸರ್ ನನಗೆ ಕಲ್ಲಿ ಏನು ಹೇಳೋಕ್ಕಾಗಲ್ಲ ಅಷ್ಟರ ಮೇಲೆ ನೀವೇ ಹೇಳ್ರಿ ಅಷ್ಟೇ ಅಷ್ಟೇ ಹೇಳಿಮ್ಮ ಈಗ 161 ಹೇಳಿಕೆ ಈಗಾಗಲೇ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಆ 161 ಹೇಳಿಕೆಯಲ್ಲಿ ತಮ್ಮ ಮಗನ ತಪ್ಪಿಲ್ಲ ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಈ ಕಿಡ್ನಾಪ್ ಆಗಲಿ ಕೊಲೆ ಕೇಸಲ್ಲಾಗಲಿ ಅವರು ಭಾಗಿಯಾಗಿಲ್ಲ ಅಭಿಮಾನಕ್ಕಾಗಿ ಹೋದವರು ಅನ್ನುವಂಥ ಮಾತನ್ನು ಹೇಳಿ ಇದ್ರ ಬಗ್ಗೆ ತಾವು ಏನು ಹೇಳೋದು ಸರ್ ಅಭಿಮಾನಕ್ಕೆ ಅಂತ ನೋಡೋಕ್ಕಂತ ಹೋಗಿದ್ದಾರೆ ಇಂಥ ಮೋಸ ಕತೆ ಅನ್ನೋದು ನಮ್ಗೆ ಏನು ಗೊತ್ತು ಸರ್ ಹೇಳ್ರಿ ನೋಡೋಣ ಅವರೇ ಕರುಣೆ ಪಟ್ಟು ಬಡವ್ರ ಮಕ್ಕಳನ್ನ ಬಿಡಿಸ್ಕೊಡ್ಬೇಕು ಈಗ ರಾಘವೇಂದ್ರ ಪ್ಲ್ಯಾನ್ ಮಾಡಿದ್ದು ಆತ ರಾಘವೇಂದ್ರ ಜಿಲ್ಲಾಧ್ಯಕ್ಷ ಬಟ್ ಇವರೆಲ್ಲರಿಗೂ ಫೋನ್ ಮಾಡಿ ಕರೀತಾನೆ ಬಾಸ್ನ ಭೇಟಿಯಾಗಿ ಬರೋಣ ಅಂತ ಅದು ನೋಡೋಕ್ಕಂತ ಹೋಗ್ತಾರೆ ಸರ್ ಯಾರಿಗಾದ್ರೂ ಇಷ್ಟೆಲ್ಲ ಹೋಗ್ತಾರೆ ನೋಡೋಕ್ಕಂತ ಹಿಂಗೆ ಮೋಸ ಕತೆ ಅನ್ನೋದು ಯಾರಿಗೆ ಗೊತ್ತು ಸರ್ ಕರ್ಕೊಂಡು ಹೋಗಿದ್ದಾರೆ ಹಿಂಗೆ ಮೋಸ ಮಾಡಿದ್ದಾರೆ ಅವರೇ ಕರುಣೆ ಪಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ ಸರ್ ನಾವು ಕೇಳ್ಕೊಳೋದು ಇನ್ನೇನು ಜಾಸ್ತಿ ಕೇಳ್ಕೊಳೋದು ಮಾತಾಡೋಕ್ಕೂ ಆಗಲ್ಲ ಅಭಿಮಾನಕ್ಕೋಸ್ಕರ ಅಭಿಮಾನಕ್ಕೆ ಅಂತ ಹೋಗಿದ್ದಾರೆ ಹಿಂಗಾಗೈತೆ ಅಡವಟ್ಟು ಏನು ಮಾಡ್ಬೇಕು ಸರ್ ನಾವು ಅದರಿಂದ ಎಷ್ಟೆಲ್ಲ ಕಷ್ಟ ಆಗ್ತದೆ ಎಷ್ಟೆಲ್ಲ ಕಷ್ಟ ಆಗ್ತೈತೆ ಅನ್ನೋದು ಹೇಳ್ಬಾರ್ದು ಇವಾಗ ನಾವು ಪರಿಸ್ಥಿತಿ ಹೇಳ್ಕೊಳೋದ್ರಾಗ ಏನಿಲ್ಲ ಸರ್ ನಾವು ಅಷ್ಟು ನೋವಿನಾಗೈತೀವಿ ತಂದೆ ಕಳ್ಕೊಳ್ತಾರೆ ತಾಯಿ ಕಳ್ಕೊಳ್ತಾರೆ ತಂದೆ ಕಳ್ಕೊಂಡು